ಯಾವ್ದು ನಾವು ನಮ್ಮ ಭೂತಾಯಿನ ಎಷ್ಟ್ರ ಮಟ್ಟಿಗೆ ಕಾಪಾಡ್ತೀವೋ ಅದು ಅಷ್ಟೇ ಮಟ್ಟಿಗೆ ನಮಗೆ ಫಲವತ್ತತೆ ಕೊಡ್ತತೆ. ನಾವು ಈಗ ನೋಡಿ ಉಬ್ಬೆ ಬಿಟ್ಟಿ ಮಾಡಿದ್ರೆ ಏನ್ ಬೆಳಿತತೆ? ಇವು ಒಂದು 10 ವರ್ಷದ ಮೇಲೆ ತಗೊಂಡಿವ್ನ. ತಗೊಂಡ್ 10 ವರ್ಷದ ಮೇಲೆ ಆಯ್ತು. ಎಷ್ಟು ತಗೊಂಡಿದ್ದಣ್ಣ ಅವಾಗ? 46,000 50,000 ತಗೊಂಡಿದ್ವಾ. ಇವಾಗ 1,60 ಕೇಳ್ತದಾರೆ. ಇವಾಗ 1,60 ಮನೆ ಕೇಳಿದ್ರು ಕೊಡಲ್ಲ ಅಂತ ಹೇಳಿ. ಓಕೆ ಅಣ್ಣ, ಎಷ್ಟು 1000 ಪ್ಯಾಕೆಟ್ ಆಗಿದ್ದು 22 ಲಕ್ಷ ಆಗಿತ್ತು. 1000 ಪ್ಯಾಕೆಟ್ಗೆ 22 ಲಕ್ಷ 2013ರಲ್ಲಿ. 2013ರಲ್ಲಿ 2015ರಲ್ಲಿ 800 ಪ್ಯಾಕೆಟ್ ಆಗಿತ್ತು, 15 ಲಕ್ಷ ಆಗಿತ್ತು. 15 ಲಕ್ಷ 2019ರಾಗ 1000 ಪ್ಯಾಕೆಟ್ ಆಗಿದ್ರು 19 ಲಕ್ಷ ಆಗಿತ್ತು. 19 ಲಕ್ಷ ಆಗಿತ್ತು. ಮೊನ್ನೆ ಎಲ್ಲ ಕೆಟ್ಟೋಗಿತ್ತ 24ರಾಗ 8 ಲಕ್ಷ ಆಗಿತ್ತು. 8 ಲಕ್ಷ ಆಗಿತ್ತು. 8 ಲಕ್ಷ ಆಗಿತ್ತು. ಓಕೆ, ಎಷ್ಟಿದಾವ್ ದನಗಳಣ್ಣ? ದನಗಳು ಒಂದ್ 4-5 ಕಾರ್ಡ್ ಹೊಡ್ಕೊಂಡು ಹೋದ್ರು. ಒಂದ್ 2 ಎಮ್ಮೆ ಅದಾವ, ಒಂದ್ 2 ವರಿಕರ್ಗಳು ಅದಾವ, ಒಂದ್ 4-5 ಕಾರ್ಡ್ ಹೊಡ್ಕೊಂಡು ಹೋಗ್ಬಿಟ್ರು. ಯಾವಾಗ? ಹೋದ ವರ್ಷ. ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಏನೇನ್ ಉಪಯೋಗ ಆಗುತ್ತಣ್ಣ? ಇರುತ್ತೆ ನೆಲ ಹಿಂಗ್ ಓಡಾಡಿದ್ರೆ ಹಿಂಗ್ ಸ್ವಿಚ್ ಅಲ್ಲ, ನೆಲ ಇರುತ್ತೆ, ಭಾರಿ ಸ್ಮೂತ್ ಇರುತ್ತೆ, ಸ್ಪಂಜ್ ಇದ್ದಂಗೆ. ಸ್ಪಂಜ್ ಅನ್ನೋದೇನು ನೀನ್ ಯಾವ ಬೆಳೆನ ಬಿಸಿ ಹಾಕೋ ಬೆಳಿತತಿ. ಗೌರ್ಮೆಂಟ್ ಗೊಬ್ಬರ ಹಾಕಿ ಇದ್ರ ಓಡಾಡಿದ್ರೆ ಕಾಲು ಓಡಾಡಕ್ ಬರಲ್ಲ, ಅಷ್ಟು ಬರುತ್ತೆ ನೆಲ ಅದು. ಸ್ನೇಹಿತರೆ ನಮಸ್ಕಾರ. ಇದು ಕೂನ್ಬೇವು ಗ್ರಾಮ. ಇಲ್ಲಿ ರೈತರು ಈರುಳ್ಳಿ ಬಿತ್ತಬಿಟ್ಟು ಬೀಜ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಸಾಲ್ ಹೊಡೆದ್ಬಿಟ್ಟು ಮತ್ತೆ ಕುಂಟೆ ಹೊಡಿತಾ ಇದಾರೆ. ಇಲ್ಲಿ ಅಣ್ಣವ್ರು ಇದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಅಣ್ಣರೇ ನಮಸ್ಕಾರ. ನಮಸ್ಕಾರ ರೀ. ನಿಮ್ ಹೆಸರಣ್ಣ? KT ಮಲ್ಲಿಕಾರ್ಜುನ್ ಅಂತ ಹೇಳಿ. ಮಲ್ಲಿಕಾರ್ಜುನ ಅಣ್ಣ, ಯಾವ ಊರು ಬರುತ್ತೆ ನಿಮ್ದು? ಕೂನ್ಬೇವು. ಇದು ಯಾವ ತಾಲೂಕು, ಯಾವ ಜಿಲ್ಲೆ ಅಣ್ಣ? ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ತುರ್ನೂರು ಹೋಬಳಿ. ಓಕೆ ಅಣ್ಣ, ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನು ಐತೆ? ಎಷ್ಟು ಎಕರೆ ಈರುಳ್ಳಿ ಹಾಕಿದ್ರ ಆಲ್ರೆಡಿ? ನಮ್ದು 22 ಎಕರೆ ಜಮೀನು ಟೋಟಲ್ ಇದು. ಓಕೆ, 7 ಎಕರೆ ನೀರುಳ್ಳಿ ಹಾಕಿದ್ವಿ. 7 ಎಕರೆ ನೀರುಳ್ಳಿ ಹಾಕಿದ್ರ. ಓಕೆ ಅಣ್ಣ, ಹಿಂದೆ ಮುಂದೆ ಹಾಕಿದಿರಾ? ಯಾಕೆ ಹಿಂಗ್ ಹಿಂದೆ ಮುಂದೆ ಹಾಕಿದ್ರ? ನೀವೇ ಹಿಂದೆ ಮುಂದೆ ಬರ್ಲಿ ಅಂತ ಹಾಕಿದ್ರ? ಹಿಂದೆ ನಾವು ಬರ್ಲಿ ಅಂತಲೇ ಹಾಕಿರೋದು. ಒಂದೇಟಿ ಬಂದ್ರೆ ಕೀಳೋದು ಹಚ್ಚೋದು ತೊಂದ್ರೆ ಆಗುತ್ತೆ, ಎಲ್ಲ ಕೆಲ್ಸದ್ದು ಕಷ್ಟ ಆಗುತ್ತೆ ನಿಮಗೆ? ಎಲ್ಲ ಕಷ್ಟ ಆಗುತ್ತೆ ನಮಗೆ. ಓಕೆ, ಸ್ಟಪ್ ಹಾಕಿ ಬರ್ತೀವ, ತೊಂದ್ರೆ ಆಗಲ್ಲ. ಅದ್ ಬರೋತ್ತಿಗೆ ಇದು ಬರೋತ್ತಿಗೆ ಅದು ಎಲ್ಲ ಶೆಡ್ನಾಗ ಹಾಕೊಂಡ್ಬಿಡ್ತೀವಿ. ಬಿತ್ತದಾಗ್ಲಿ, ಕಳೆ ತೆಗೆದಾಗ್ಲಿ, ಕೊಯ್ಸೋದಕ್ಕಾಗ್ಲಿ ಅನುಕೂಲ ಆಗುತ್ತೆ. ಅನುಕೂಲ, ಪೂರ್ತಿ ಅನುಕೂಲ ನಮ್ಗೆ ಅದು. ಹಂಗಾಗಿ ಹಿಂದೆ ಮುಂದೆ ಬಿಟ್ಟು ಹಾಕಿದ್ರ ಸ್ಟೆಪ್ ಬೈ ಸ್ಟೆಪ್. ಓಕೆ ಅಣ್ಣ, ಇವಾಗ ಆಯ್ತು. ಇವ ಎತ್ನಲ್ಲಿ ಇವತ್ತು ಏನ್ ಕೆಲಸ ಮಾಡ್ತಾ ಇದ್ರ ಈ ಜಮೀನಲ್ಲಿ? ಈ ಜಮೀನಲ್ಲಿ ವಾರೆ ಹೊಡೆದ್ವಾ, ಇವಾಗ ವಾರೆ ಹೊಡೆದು ಒಬ್ಬ ಮನುಷ್ಯರ್ ಬೀಜ ಉಗ್ಗಿ, ಒಬ್ಬ ಮನುಷ್ಯನ್ ಗೊಬ್ಬರ ಉಗ್ಗಿ, ತಿರ್ಗಾ ಆ ವಾರೆಗೆ ತಿರ್ಗಾ ತೆಳಿವೆತ್ಕೊಂಡು ವಾರಿಗಳೆಲ್ಲ ಕ್ಲೀನ್ ಆಗಿ ಅಡ್ಡ ಕಟ್ಕೊಂಡು ಕಾಲ್ಯವೆಲ್ಲ ಮಾಡ್ಕೊಂಡು ಆಮೇಲೆ ನೀರ್ ಬಿಡೋದು. ಅಣ್ಣ, ಇದು ಜಮೀನು ಯಾವ ತರ ಜಮೀನು? ಕಲ್ಲಲ್ಲ, ಕೆಂಪಲ್ಲ, ಏನೇನ ಹೆಸರು ಕರಿತಿರಲ್ಲ, ಕೆಂಗ್ಲು ಅಥವಾ ಬಿಳಿಸೊಟ್ ನೆಲ? ಎಲ್ಲ ಟೋಟಲ್ ಎಲ್ಲ ಬಿಳಿಸೊಟ್ ನೆಲನೇ. ಬಿಳಿಸೊಟ್ ನೆಲ. ಹೌದೌದು. ಇದು ತಾಕತ್ತಿರುತ್ತಾ ಇರಲ್ವಾ ಜಾಸ್ತಿ? ತಾಕತ್ತು ಮಾಡ್ದಂಗಲ್ಲೂ ಬರುತ್ತೆ, ತಾಕತ್ 1 ವರ್ಷ ಕಮ್ಮಿ ಆದ್ರೂ ಬೆಳಿದ. ಓಕೆ, ಹೊರಗಡೆಯಿಂದ ಜಾಸ್ತಿ ತಾಕತ್ ಮಾಡ್ಬೇಕಾ? ಏನ್ ತೊಂದ್ರೆ ಏನಿಲ್ಲ, ನಾವು ಕೊಟ್ಟಿಗೆ ಗೊಬ್ಬರ ಒಂದೇ ಸಾಕು ನಮ್ಗೆ. ಓಕೆ, ಈ ಹೊಲಗಳಲ್ಲಿ ಜಾಸ್ತಿ ಏನ್ ಬೆಳೆಗಳನ್ನ ಹಾಕ್ತಿರಣ್ಣ? ಮೆಕ್ಕೆಜೋಳ, ನೀರುಳ್ಳಿ, ಸೂರ್ಯಕಾಂತಿ, ತೊಗರಿ, ಶೇಂಗಾ ಹಾಕ್ತಿರಿ. ಜಾಸ್ತಿ ಈರುಳ್ಳಿ? ಈರುಳ್ಳಿನೇ ಜಾಸ್ತಿ ನಾವು. ಓಕೆ ಅಣ್ಣ, ಈರುಳ್ಳಿ ಯಾವ ಬೀಜ ಹಾಕಿದ್ರ ಈ ಸರಿ? ಈ ತಡ ಇದು ನಮ್ಮ ಇಂಡೋ ಮಾರ್ಷಲ್ ಅಂತ ಹೇಳಿ. ಓಕೆ, ಇದು ಇಂಡೋಸ್ ವೇಗ ಅಂತ ಹೇಳಿ ಹಾಕಿರೋದು. ಓಕೆ ಅಣ್ಣ, ಬೀಜ ಇದು ಕೈಯಲ್ಲೇ ಚೆಲ್ಲಿರೋದಾ? ಎಲ್ಲ ಕೈ, ಇದು ಟ್ರಾಕ್ಟರ್ ಅಲ್ಲಿ ಬಿತ್ತಿರೋದು. ಇದು ಅದು ಆ ಕಡೆ ಮೇಲ್ಗಡೆ ಮೇಲ್ಗಡೆ ಇದು ಕೈಯಲ್ಲಿ ಚೆಲ್ಲಿರೋದು, ಅದು ಕೈಯಲ್ಲಿ ಚೆಲ್ಲಿರೋದು, ಅದು ಕೈಯಲ್ಲಿ ಚೆಲ್ಲಿರೋದು. ಇದೊಂದೇ ಟ್ರಾಕ್ಟರ್ ಬಿತ್ತಿರೋದು. ಸ್ನೇಹಿತರೆ, ಇವ್ರ ಹೊಲದಲ್ಲಿ 3ರಿಂದ 4 ತರ ಸ್ಟೆಪ್ ಬೈ ಸ್ಟೆಪ್ ಇದಾವೆ. ಅದು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಅಲ್ಲೇ ಮಳಿಕೆಯ 2 ಇಂಚು 3 ಇಂಚು ಬಂದೈತೆ. ಆ ಕಡೆ ಸ್ವಲ್ಪ ದೊಡ್ಡದೈತೆ. ಇದನ್ನ ಇವತ್ತು ಬಿತ್ತ ರೆಡಿ ಮಾಡ್ತಾ ಇದಾರೆ.
ನಾನೆಲ್ಲ ಬ್ಯಾಕ್ ಗ್ರೌಂಡ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಣ್ಣವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಂಡು. ಅಣ್ಣ ಒಂದ್ ಎಕರೆಗೆ ಎಷ್ಟು ಕೆಜಿ ಬೀಜ ನಾರ್ಮಲ್ ಆಗಿ ಕೈಯಲ್ಲಿ ಚಲ್ಲಿ ಹೋಗ್ತದೆ, ಎಷ್ಟು ಹಾಕಿದ್ರೆ ಚೆನ್ನಾಗೆ? 3.5 kg ಒಂದ್ ಎಕರೆಗೆ. ಒಂದ್ ಎಕರೆ 3.5 kg ಮುಂಗಾರಲ್ಲಿ. ಹಿಂಗಾರಲ್ಲಿ ಅಷ್ಟೇ. ಇವಾಗ 3 kg ಸಲ್ಲಿದ್ರು ಸೋಪ್ಸ್ಕೊಂಡ್ ಹೋಗುತ್ತಾ. ಇವಾಗ 3 kg ಚೆಲ್ಲಿದ್ನಿ ಇದಕ್ಕೆ. ಅದಕ್ಕೆ 3.5 kg ಚೆಲ್ಲಿದ್ನಿ. ಅದು ಮಳೆ ಬೇಸಿಗೆ, ಅದು ಫುಲ್ ಬೇಸಿಗೆ. ಅದು ಇದೆಲ್ಲ ನೆಲ ನೆಂದು ಆಲೆ ನೆಲ ಸಲ ಪಾಕಕ್ ಬಂದ ನೆಲ ಇದು. ಅದು ಪಾಕಕ್ ಬಂದ್ರ ನೆಲ ಅದು ಭಾರಿ ಬಿಸಿ ನೆಲ ಅದು. ನಾವ್ ನೀರ್ ಕಟ್ಬೇಕಾದ್ರೆ ಸತಿನು ಕಡಿ ನಿಂತ್ಕೊಂಡ್ರೆ ಕಾಲ್ ಸುಡ್ತಾವೆ. ಇವಾಗ ನೀನ್ ಎಷ್ಟನ ನೀರ್ ಬಿಟ್ಕ ಏನಾಗಲ್ಲ, ಕಾಲ್ ತಣುಬಿರುತ್ತೆ. ಇವಾಗ ಯಾಕೆ ಅಷ್ಟು ವ್ಯತ್ಯಾಸ ಐತೆ? ಎಷ್ಟು ವ್ಯತ್ಯಾಸ ಅಂದ್ರೆ ಇದೆತ್ತು ಅವಷ್ಟು ಬಿಸಿಲು ಅವಾಗ. ಇವಾಗ ಬಿಸಿಲು ಕಮ್ಮಿ, ಈ ಗಾಳಿಗೆ ಹುಟ್ಟಿ ಬಿಡುತ್ತೆ ಬೇಕಾದ್ರೆ ಬೀಜ. ಇವಾಗ ಟ್ರ್ಯಾಕ್ಟರ್ಗೆ ಎಷ್ಟು ಹೋಗ್ಬೇಕು ಬೀಜ ಒಂದ್ ಎಕರೆಗೆ? ಟ್ರ್ಯಾಕ್ಟರ್ಗೆ ಮತ್ತೆ 3.5 kg ಹಾಕಿದ್ವಿ. ಕೈಯಲ್ಲಿ ಚಲ್ಲಿರೋ 3.5 kg. 3 kg ಇದು. 3 kg ಕೈಯಲ್ಲಿ ಆದ್ರೆ, ಟ್ರ್ಯಾಕ್ಟರ್ ಆದ್ರೆ 3.5 kg. 3.5 kg ಅದು ಕರೆಕ್ಟ್ ಮೆಥಡ್. ನಿಮ್ ಕಡೆ ಎಲ್ಲ ನಾರ್ಮಲ್. ಓಕೆ ಅಣ್ಣ, ಇದು ಹೊಲ ಜಮೀನೆಲ್ಲ ರೆಡಿ ಮಾಡ್ತಿರಲ್ಲ, ತಳಗೊಬ್ಬರ ಆಯ್ತು, ಕೋಳಿ ಗೊಬ್ಬರ ಆಯ್ತು, ವರ್ಷ ಹೊಡಿತಾರ, 2 ವರ್ಷಕ್ಕೊಂದ್ಸರಿ ಹೊಡಿತಾರ, ಯಾವ ತರ ಹಾಕ್ತಾರ ಮಾಹಿತಿ? ಇದಕ್ ಮಾತ್ರ ವರ್ಷ ಕಟ್ಟಿಗೆ ಗೊಬ್ಬರ ವರ್ಷ ಹಾಕ್ತೀನಿ, ಗೌರ್ಮೆಂಟ್ ಗೊಬ್ಬರನು ವರ್ಷ ಹಾಕ್ತೀನಿ. ಕೋಳಿ ಗೊಬ್ಬರ ಹಾಕಲ್ಲ. ಕೋಳಿ ಗೊಬ್ಬರ ಹಾಕಲ್ಲ. ಓಕೆ ಅಣ್ಣ, ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೂ ಹಾಕ್ತೀರಾ? ಎಷ್ಟ್ ಹಾಕ್ತೀರಾ? ಕ್ವಾಂಟಿಟಿ ಅಂದ್ರೆ ಎಷ್ಟ್ ಹಾಕ್ತೀರಾ? ಕ್ವಾಂಟಿಟಿ ಅಂದ್ರೆ 40 ಲೋಡ್ ಏರಿದ್ ನೋಡಿ. ಇಷ್ಟಕ್ಕನೆ ಇಲ್ಲಿಂದ ಇತ್ಲಾಗ. ದನಗಳೆಲ್ಲ ನಿಮ್ಮವೇ ಅದಾವಣ? ನಮ್ಮವೇ. ಎಷ್ಟಿದಾವ ದನಗಳಣ್ಣ? ದನಗಳು ಒಂದ್ 4-5 ಕಾಳು ಹೊಡ್ಕೊಂಡು ಹೋದ್ರು. ಒಂದ್ 2 ಎಮ್ಮೆ ಅದಾವ, ಒಂದ್ 2 ವರಿಕರ್ಗಳು ಅದಾವ, ಒಂದ್ 4-5 ಕಾಳು ಹೊಡ್ಕೊಂಡು ಹೋಗ್ಬಿಟ್ರು. ಯಾವಾಗ? ಹೋದ ವರ್ಷ. ಹೌದಾ? ವರ್ಷ ಒಂದ್ 30-40 ಲೋಡ್ ಗೊಬ್ಬರ ಅದೇ ಆಗುತ್ತೆ. ಓಕೆ, ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಏನೇನ್ ಉಪಯೋಗ ಆಗುತ್ತೆ? ನೆಲ ಹಿಂಗ್ ಓಡಾಡಿದ್ರೆ ಹಿಂಗ್ ಸುಚ್ಚ ಅಲ್ಲ, ನೆಲ ಇರುತ್ತೆ, ಭಾರಿ ಸ್ಮೂತ್ ಇರುತ್ತೆ. ಸ್ಪಂಜ್ ಇದ್ದಂಗೆ. ಸ್ಪಂಜ್ ಅನ್ನೋದೇನು, ನೀನ್ ಯಾವ ಬೆಳೆನ ಬಿಸಾಕು ಬೆಳಿತತಿ. ಗೌರ್ಮೆಂಟ್ ಗೊಬ್ಬರ ಹಾಕಿ ಇದ್ರ ಓಡಾಡಿದ್ರೆ ಕಾಲು ಓಡಾಡಕ್ ಬರಲ್ಲ, ಅಷ್ಟು ಓಡಾಡಕ್ ಬರುತ್ತೆ ನೆಲ. ಓಕೆ ಅಣ್ಣ, ಈಗ ನೀವು ಒಂದ್ ಜೊತೆ ಎತ್ತಿದಾವೆ, ಇವು ಎಷ್ಟು ವರ್ಷದ ಎತ್ತಣ? ಇವು ಒಂದು 10 ವರ್ಷದ ಮೇಲೆ ತಗೊಂಡಿಲ್ಲ. ತಗೊಂಡ್ 10 ವರ್ಷದ ಮೇಲೆ ಆಯ್ತು. ಎಷ್ಟು ತಗೊಂಡಿದ್ದಣ್ಣ ಅವಾಗ? 46,000ಕ್ಕೆ 50,000 ತಗೊಂಡಿದ್ದ. ಇವಾಗ 160 ಕೇಳ್ತದಾರೆ. ಇವಾಗ 160 ಮನೆ ಕೇಳಿದ್ರು ಕೊಡಲ್ಲ ಅಂತ ಹೇಳಿ. ಓಕೆ ಅಣ್ಣ, ಎಷ್ಟಲ್ಲ ಅಥವಾ ಎಷ್ಟು ಏಜ್ ಇವಕ್ಕೆ? ಆಲೆ ಬಾಯಿಗಲ್ತದವ. ಆಲೆ ಹೌದಾ? ಬಾಯಿಗಲ್ತ 2-3 ವರ್ಷ ಮೇಲಾಗಿದಾವೆ. ಓಕೆ, ಗುದ್ದವಣ? ಇಲ್ಲ, ಈ ಗುದ್ದದು ಇದು ಏನೇನೇನೇನೇನು ಕೇಳೋಣ. ಏನಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗಿದಾವೆ. ಅಡ್ಜಸ್ಟ್ ಆಗಿದಾವ ಅಂಬದೇನು, ಸುಮ್ನೆ ಕೈ ಬಿಟ್ಕೊಂಡು ಹೊಡಿ ಹೋಗ್ತಾವ. ಹೌದಾ? ಹೌದೌದು. ಓಕೆ ಅಣ್ಣ, ಈ ಎತ್ತುಗಳದು ದನ ಕರುಗಳದೆಲ್ಲ ಮೇಂಟೆನೆನ್ಸ್ ನಿಮ್ ಮನೆಗೆ ಎಷ್ಟು ಜನ ಇದೀರಾ? ಯಾವ ತರ ಮಾಡ್ತೀರಾ? ಮೋಸಳಿ ಇಲ್ಲೇ ಇದು ನೋಡು, ಅವ್ರಿಬ್ರು ಮಕ್ಕಳೇ. ಹೌದಾ? ಅವ್ರ ಮಗ, ಇವನ್ ಅಳಿಯ. ಇವ ಕೆಲ್ಸಕ್ ಬಂದ್ರು ಕೂಲಿ ಆಳು. ಆಯಪ್ಪ ನಮ್ ತಮ್ಮ. ಅಲ್ಲೇ ಕಳೆ ತೆಗಿತದಾರಲ್ಲ ಅಲ್ಲಿ, ಅವರೆಲ್ಲ ಕೂಲಿಯರು. ಮನೆಗೆ ಒಬ್ರು ಅದಾರೆ. ಟ್ರ್ಯಾಕ್ಟರ್ ನಿಮ್ದು ಅಣ್ಣ? ಟ್ರ್ಯಾಕ್ಟರ್ 2 ಅದಾವ ನಮ್ಮವೇ. ನಿಮ್ಮವೇ 2 ಅದಾವೆ? 2 ಅದಾವೆ. ಓಕೆ, ಅಲ್ಲಿರೋದ್ ಮೇವು ದನ ಕರುಗಳೆಲ್ಲ ನಿಮ್ಮವೇ? ಎಲ್ಲ ನಮ್ಮವೇ. ಓಕೆ, ಕೂನ್ಬೇವ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಊರಣ್ಣ? 1.5 ಕಿಲೋಮೀಟರ್ ಆಗುತ್ತೆ. ಏನೇ ಕೆಲ್ಸ ಇದ್ರೆ ಡೈಲಿ ಸಾಯಂಕಾಲ ಹೋಗಿ ಮತ್ತೆ ಬೆಳಿಗ್ಗೆ ಬರ್ತೀರಿ? ಇಲ್ಲ, ನೈಟ್ ನಾವ್ ಯಾವತ್ತು ನೈಟ್ ಹೊಲ್ದಾಗ ಇದ್ದೇ ಇರ್ತೀವಿ ನಾವು. ಇಲ್ಲಿ ಹೊಲ್ದಾಗ ಇದ್ದೇ ಇರ್ತೀವಿ? ಹೌದೌದು. ಓಕೆ ಅಣ್ಣ, ಈ ತೆಂಗಿನ ಮರಗಳು ಕಾಣ್ತದಲ್ಲ, ಇವ್ ಯಾರು ಹಾಕಿದ್ದು? ಎಷ್ಟು ವರ್ಷದ ಮರ? ನಾವೊಂದ್ 6-7 ವರ್ಷ ಹಾಕಿದ್ದೆ. ಅಗೋ ಅಲ್ಲಿ ಆಯ್ತು ನೋಡ, ಹಾಕಿದ್ದ ಅಗೋ ಅಲ್ಲಿ ಅದಾನೆ. ನನ್ ದೊಡ್ಡ ಮಗ ಹಾಕಿದ್ದ. ಹೌದಾ? ಓಕೆ ಅಣ್ಣ, ಈಗ ಅಲ್ಲಿ ಕೈಯಲ್ಲಿ ಚಲಿಕೆ ಮರದಲ್ಲಿ ಹೆಂಗ್ ಗೊಬ್ಬರ ಅದ ನಾವು ಅದಕ್ಕ ಇವಾಗ ನಂಚಿಕೆ ಇಲ್ದಲೆ ಊಟ ಮಾಡಕ್ ಆಗಲ್ಲ. ಎಷ್ಟೇ ದನಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಮೇಲೆ ಸಿನುಕ್ಸ್ಲೇಬೇಕಾದ ಅಲ್ಲೇ ಆಡಿಟ್ ಆಗ್ಬಿಟ್ಟೆ. ಒಂದ್ ಎಕರೆಗೆ ಎಷ್ಟು ಪ್ಯಾಕೆಟ್ ಹಾಕ್ಯಂತೀರಣ್ಣ? 2 ಪ್ಯಾಕೆಟ್ ಹಾಕ್ತೀನಿ. 2 ಪ್ಯಾಕೆಟ್. ಓಕೆ ಅಣ್ಣ, ಇವಾಗ ಎಲ್ಲ ರೆಡಿ ಆಯ್ತು, ನೀರ್ ಬಿಡ್ಬೇಕಲ್ವಾ? ನೀರ್ ಯಾವತ್ ನಾಳೆ ಬಿಡ್ತೀರಾ? ಇಲ್ಲ, ಇವಾಗ ಬಿಡ್ತೀನಿ. ಸ್ವಾಮಿ ಇದನ್ನೆಲ್ಲ ಎಳ್ಕೊಂಡು ಇದೆಲ್ಲ ರೆಡಿ ಆದ್ಮೇಲೆ ನೀರ್ ಬಿಡೋದ? ಓಕೆ, ನೀರ್ ಬಿಟ್ಟು ಎಷ್ಟು ದಿವಸಕ್ಕಾದ್ಮೇಲೆ ಮೊಳಕೆ ಬರುತ್ತಣ್ಣ? 3 ದಿವಸಕ್ಕೆ 4 ದಿವಸಕ್ಕೆ ಮೊಳಕೆ ಆಗುತ್ತೆ. 8 ದಿವಸಕ್ಕೆ ಕಡಿ ಕ್ಲೀನ್ ಆಗಿ ಹೊಂಟಿಬಿಡುತ್ತೆ. ಓಕೆ ಅಣ್ಣ, ಈ ಹೊಲ್ದಾಗೆ ಬೋರ್ ಎಷ್ಟಿದಾವಣ್ಣ? 2 ಬೋರ್ ಅದಾವ. ನೀರ್ ಚೆನ್ನಾಗ್ ಆಗ್ತಾವಣ? ನೀರ್ ಮಸ್ತ್. ಓಕೆ, ಡೈರೆಕ್ಟ್ ನೀರ್ ಬಿಡ್ತೀರಾ ಅಥವಾ ತೊಟ್ಟಿ ಮಾಡ್ಕೊಂಡಿರಾ? ನಾವು ಡೈರೆಕ್ಟ್ ನೀರನ್ನು ಬಿಡ್ತೀವಿ, ತೊಟ್ಟಿನೂ ಮಾಡ್ಕೊಂಡಿದ್ವಿ. ಅದೆಲ್ಲ ಡೈರೆಕ್ಟ್ ನೀರ್ ಹೋಗೋದವ. ಆ ಕಡೆ ಇದೇನದವ ಇವೆಲ್ಲ ಡೈರೆಕ್ಟ್ ನೀರು. ಇದು ತೊಟ್ಟಿ ನೀರ್ ಅಷ್ಟೇ. ಇದೋಟು ಇತ್ಲಾಗೆ. ಅಣ್ಣ, ಈ ನೆಲದಲ್ಲಿ ನಿಮ್ ಹೊಲದ ಫಲವತ್ತತೆ, ತಾಕತ್ತು, ಅದು ಆರೋದು ಒಣಗೋದು ನಿಮ್ಗೆ ಗೊತ್ತಿರುತ್ತೆ. ಒಂದ್ಸರಿ ನೀರ್ ಕಟ್ಟಿರೆ ಎಷ್ಟ್ ದಿವಸ ನೀರು ಹಸಿ ಹಿಡ್ಕೊಂಬುತ್ತೆ? ಈಗ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೆಷ್ಟು ಕಟ್ತೀರಾ? ಬೆಳಿತಾ ಆತರ ಕಟ್ತೀರಾ? ಮಾಹಿತಿ ಕೊಡ್ರಿ. ಅಲ್ಲಿ ಉಗ್ತಾನಲ್ಲ, ಅಲ್ಲಿಂದ ಇತ್ಲಾಗೆ 2 ದಿನಕ್ಕೆ ಒಂದೇಟ್ ಬಿಡ್ಬೇಕು. ಅತ್ಲಾಗೆ ಅದೇನಾಯ್ತು, ನೀನ್ 15 ದಿನಕ್ಕೆ ಒಂದೇಟ್ ಬಿಟ್ರು ಸೋಪ್ಸ್ಕೊಂಡ್ ಹೋಗುತ್ತೆ. ಅದ್ ಸ್ವಲ್ಪ ನೆಲ ತನು ಹಿಡ್ಕೊಳುತ್ತೆ. ಹಿಡ್ಕೊಳತ್ತಂದ್ರೆ ಅದ 1 ಏಟ್ ಕಟ್ಟಿದ್ರೆ ಅಂದ್ರೆ 2 ಏಟಲ್ಲ 3 ಏಟ್ ಕಟ್ಟವತಿ ನೀರುಳ್ಳಿ ಬೆಳೆ ಬಂದು ಹೋಗುತ್ತೆ. ಹಂಗೆ ಇದು ಬರಲ್ಲ. ಇದು ನೀರು ಉಳ್ಳಿರುತ್ತಾ, 5 ದಿನಕ್ಕೆ ಒಂದೇಟ 4 ದಿನಕ್ಕೆ ಒಂದೇಟ್ ಕಟ್ಲೇಬೇಕು ಇದಕ್ಕೆ. ಓಕೆ ಅಣ್ಣ, ಈರುಳ್ಳಿ ಎಷ್ಟು ತಿಂಗಳು ಬೆಳೆ? ಎಷ್ಟು ದಿವಸ ಕೊಯ್ಸ್ಕೊಳ್ಳೋದು? ಎಷ್ಟು ದಿವಸ ಕೊಯ್ಸ್ಕೊಳತ್ತೆ? ಅದು ಇನ್ನೂ ಒಂದು 2 ತಿಂಗಳಿಗೆ ಬಂದ್ಬಿಡುತ್ತೆ ಅದು. ಓಕೆ,
95 ದಿನ ಇದು 105 ದಿನ ತಗೊಂತದ. ಇದು 90 ದಿನಕ್ಕೆ ಬಂದ್ಬಿಡ್ತೈತಿ. ಇದು 90 ದಿವಸಕ್ಕೆ ಇದು ಯಾಕಂದ್ರೆ ನೆಲ ತನವಾಗಿರುತ್ತಲ್ಲ, ಗಾಳಿ ವಾತಾವರಣ ಹೆಚ್ಚು ಕಮ್ಮಿ ಆಗಿರುತ್ತೆ. ಅದು ಗಾಳಿ ವಾತಾವರಣ ಇರಲ್ಲ, ಏನಿಲ್ಲ, ಭಾರಿ ಹವಾಮಾನ ವೈಪರ್ಯದಿಂದ ಅದು ಬಹಳ ಲೇಟ್ ಆಗುತ್ತೆ ಸಸಿ ಎದ್ದು ಬರಕ್ಕೆ. ಇದೇನಾಯ್ತಾ ಇನ್ನು 8 ದಿನ ಅನ್ನೋದ್ರಾಗ ಇದು ಅದನ್ನ ಕಿತ್ತು ತಿರುಗ ದಿನನೇ ಇದು ಕೀಳಕ್ ಬಂದ್ಬಿಡುತ್ತೆ. ಅದಕ್ಕೂ ಇದಕ್ಕೆ 1.5 ತಿಂಗಳ ಡಿಫ್ರೆನ್ಸ್, 15 ದಿನ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಹೌದೌದು. ಓಕೆ ಅಣ್ಣ, ನಿಮ್ಮ ಹೊಲದಲ್ಲಿ ಈ ಜಮೀನಲ್ಲಿ ಹೆಚ್ಚು ಕಮ್ಮಿ ಬೆಳಿತಿರ್ತಿರಲ್ವಾ? 1 ಎಕರೆಗೆ ಚೆನ್ನಾಗಿ ಬೆಳೆದ್ರೆ ಹೈಯೆಸ್ಟ್ ಎಷ್ಟು ಕ್ವಿಂಟಲ್ ಬೆಳಿಬಹುದು? ಎಷ್ಟು ಪಾಕೆಟ್ ಅಥವಾ ಹೈಯೆಸ್ಟ್ ಅಂದ್ರೆ 1 ಎಕರೆಗೆ 250 ಪ್ಯಾಕೆಟ್ ಬೆಳತ್ ನಾನು. ಬೆಳೆದಿದ್ದೀರಾ? ಬೆಳತ್. ಓಕೆ ಅಣ್ಣ, ನಿಮ್ಮ ಹೊಲದಾಗ ಹೈಯೆಸ್ಟ್ ಯಾವ ಚೆನ್ನಾಗಿ ಬೆಳೆದಿದ್ರಿ? ಹೈಯೆಸ್ಟ್ ರೇಟ್ ಈರುಳ್ಳಿ ಯಾವ ವರ್ಷ ಸಿಕ್ಕಿತ್ತು? 2013 15. ಎಷ್ಟು ಪ್ಯಾಕೆಟ್ ಬೆಳೆದಿದ್ರೆ ಹೆಂಗ್ ರೇಟ್ ಸಿಕ್ಕಿತ್ತು? 1000 ಪ್ಯಾಕೆಟ್ ಆಗಿದ್ದು 22 ಲಕ್ಷ ಆಗಿತ್ತು. 1000 ಪ್ಯಾಕೆಟ್ಗೆ 22 ಲಕ್ಷ 2013ರಲ್ಲಿ. 2013ರಲ್ಲಿ 2015ರಲ್ಲಿ 800 ಪ್ಯಾಕೆಟ್ ಆಗಿತ್ತು, 15 ಲಕ್ಷ ಆಗಿತ್ತು. 15 ಲಕ್ಷ ಆಗಿತ್ತು. 2019ರಾಗ 1000 ಪ್ಯಾಕೆಟ್ ಆಗಿದ್ದು 19 ಲಕ್ಷ ಆಗಿತ್ತು. 19 ಲಕ್ಷ ಆಗಿತ್ತು. ಮೊನ್ನೆ ಎಲ್ಲ ಕೆಟ್ಟೋಗಿತ್ತ. 24ರಾಗ 8 ಲಕ್ಷ ಆಗಿತ್ತು. 8 ಲಕ್ಷ ಆಗಿತ್ತು. ಓಕೆ ಅಣ್ಣ, ನೀವು ಮಾಡಿರೋ ಖರ್ಚಿಗೆ ರೈತರಿಗೆ ಇಷ್ಟು ಸಿಗ್ಬೇಕು ಅಂದ್ರೆ ಮಿನಿಮಮ್ 1 ಪ್ಯಾಕೆಟ್ಗೆ ಎಷ್ಟು ರೂಪಾಯಿ ಸಿಗ್ಬೇಕು ಇವತ್ತಿನ ದಿನಮಾನದಲ್ಲಿ? ಇವತ್ತಿನ ಜಮಾನದಾಗ ನಮಗೆ 500-600 ಸಿಕ್ಕರೆ ಅವ್ರ ಕೂಲಿಯರ್ದು ಅಲ್ಲಿಗೆ ಸೊರಗಿ ಬಿಡುತ್ತಾವ. ಓಕೆ, ನಮಗೆ ಏನೇನು ಸಿಗಲ್ಲ. ಏನ 800-1000 ಮೇಲೆ ಸಿಕ್ಕರೆ ಮಾತ್ರ ಪ್ಯಾಕೆಟ್ಗೆ 300-200 ಸಿಗುತ್ತೆ. ಈ ಕೂಲಿ 1 ಪ್ಯಾಕೆಟ್ಗೆ ರೈತರು ಮಾಡಿದ ಕೆಲ್ಸಕ್ಕೆ ಖರ್ಚಿಗೆ 1000 ರೂಪಾಯಿ ಮೇಲೆ ಸಿಕ್ಕರೆ ಲಾಭ ಆಗುತ್ತೆ. ಇಲ್ಲಾಂದ್ರೆ ಇಲ್ಲ. ಇಲ್ಲೇ ಕೇಳಲೇಬೇಡ. ಓಕೆ, ಈರುಳ್ಳಿ ನಿಮ್ ಭಾಗದಲ್ಲಿ ಜಾಸ್ತಿ ಏನ್ ರೋಗ ಬರುತ್ತೆ? ನಿಮ್ಮ ಹೊಲದಲ್ಲಿ ಏನ್ ರೋಗ ಬರುತ್ತೆ? ರೋಗ ಬಂದ್ರೆ ಯಾವ ತರ ರೋಗ ಜಾಸ್ತಿ? ಕಂಟ್ರೋಲ್ ಮಾಡ್ಕೊಳ್ಳೋದು ಹೆಂಗೆ? ಅಣ್ಣ, ನಮ್ಗೆ ರೋಗ ಎಂಬತಕ್ಕ ಹವಾಮಾನ ವೈಪರ್ಯದಿಂದ ಬರುತ್ತೆ ರೋಗ ಅಂತ. ಹೋದ ವರ್ಷ ಮಳೆ ಹೆಚ್ಚಾಗಿ ಎಲ್ಲ ಕೊಳೆ ರೋಗ ಬಂದ್ಬಿಟ್ಟು ಕೊಳೆ ರೋಗ, ಅಲ್ಲಿಗೂ ನಾವು ಕಂಟ್ರೋಲ್ ತಗೊಂಡು 7-8 ಲಕ್ಷ ರೂಪಾಯಿ ದುಡ್ಡು ಮಾಡ್ಕೊಂಡ್ವಿ. ಮಳೆ ಬರದಿದ್ರೆ ನಮಗೆ ಕಾಲಕ್ ತಕ್ಕಂತೆ ವಾರಕ್ಕೆ 15 ದಿನಕ್ಕೆ 15 ಮಳೆ ಬಂದ್ಬಿಟ್ರೆ ಯಾವ ಕಾರಣಕ್ಕೂ ನೀರುಳ್ಳಿ ಬೆಳೆ ಫೇಲ್ ಆಗಲ್ಲ, ಯಾವ ಕಾರಣಕ್ಕೂ ರೈತರು ಹಾಳಾಗಲ್ಲ. ಹವಾಮಾನ ಇದೇನಿಂದಲೇ ನಮ್ಗೆ ಏನಾದ್ರೂ ನೀರುಳ್ಳಿ ಬೆಳೆ ಹಾಳಾಗಬೇಕಾಗ್ತದೆ. ವಾತಾವರಣದಲ್ಲಿ ಮಳೆ ಜಾಸ್ತಿ ಆಗಿ ಕಮ್ಮಿ ಆಗಿ ಮೋಡ ಮುಚ್ಕೊಂಡು ವ್ಯತ್ಯಾಸ ಆಗಬೇಕೆ ಹೊರತು ಎಲ್ಲ ಚೆನ್ನಾಗಿತ್ತಂದ್ರೆ ಚೆನ್ನಾಗೇ ಆಗುತ್ತೆ. ಏನೇನು ಕೆಡೋದೇ ಇಲ್ಲ ಕೆಲಸನೇ. ಇದು ನಮ್ಗೆ ಆರಾಮ ಮನೆಗಿರ್ಬೋದು. ಬೋರ್ ಹಾಕ್ಸಕ್ ಅವಾಗ ಗತಿ ಇರ್ಲಿಲ್ಲ. ನಾವು ಪ್ರಬುದ್ಧಮಾನಕ್ ಬಂದಾಗ್ಲಿಂದ, ನನ್ನ ತಮ್ಮ ಪ್ರಬುದ್ಧಮಾನಕ್ ಬಂದಾಗ್ಲಿಂದ ಆತನ ಕಾಲ್ಗುಣದಿಂದ ನಾವು ಏನ ಯಾರ ತಗೋ ಒಂದ್ 50,000 ದುಡ್ಡು ತಂದು ಇಲ್ಲೇ ಬೋರ್ ಇಲ್ಲಿ ಆ ಬೋರ್ ಹಾಕ್ಸ್ಕೊಂಡ ಗಡ್ಡಿಗೆ ಬಿದ್ದಿವಿ ನಾವು. ಇದೇ ಹೊಲ ಇದೇ ಮನೆ ನಮ್ಗೆ ಅಷ್ಟು ಕಷ್ಟ ಬಿದ್ದು ಇಷ್ಟು ದೇವ್ರಂಬರ್ ಕೊಟ್ಟದ ಇವಾಗ. ಓಕೆ, ನಿಮ್ ತಂದೆಯ ಕಾಲದಲ್ಲಿ ಅಷ್ಟು ಅಭಿವೃದ್ಧಿ ಇರ್ಲಿಲ್ಲ, ನೀವು ಬಂದ್ಮೇಲೆ ಸ್ಟಾರ್ಟ್ ಆಯ್ತು. ಹೌದೌದು, ನೀವೆಲ್ಲ ಇಂಪ್ರೂವ್ ಮಾಡಿರೋದು ಒಟ್ಟು. ಓಕೆ, ನಮ್ಗೆ ಯಾವ ದಿಕ್ಕಿಂದ ಉಳಿತಾಯ ಆಗುತ್ತೆ, ಯಾವ ದಿಕ್ಕಿಂದ ಹೊಲದಲ್ಲಿ ಚೆನ್ನಾಗಿ ಬೆಳಿಬೋದಂತ ನಿಮ್ ಅನ್ಸಿಕೆ? ಎತ್ತು, ಎಮ್ಮೆ, ದನ, ಕರ, ಗೊಬ್ಬರ ಯಾವ್ದು ನಾವು ನಮ್ಮ ಭೂತಾಯಿನ ಎಷ್ಟ್ರ ಮಟ್ಟಿಗೆ ಕಾಪಾಡ್ತೀವೋ ಅದು ಅಷ್ಟೇ ಮಟ್ಟಿಗೆ ನಮಗೆ ಫಲವತ್ತತೆ ಕೊಡುತ್ತೆ. ನಾವು ಈಗ ನೋಡಿ ಬೇಬಿಟಿ ಮಾಡಿದ್ರೆ ಏನ್ ಬೆಳಿತತೆ? ನಾವು ಬೇಬಿಟಿ ಮಾಡಿದ್ರೆ ಏನ್ ಬೆಳತಿ? ಇದಕ್ಕೆ ಸರಿಯಾಗಿ ನೀರು ಅಲ್ಲ, ಮೈ ತೊಳೆದು ತಿರ್ಗಾ ಅದಕ್ಕೆ ಸರಿಯಾಗಿ ನುಚ್ಚ ಹಾಕಿ ಅದಕ್ಕೆ ಸರಿಯಾಗಿ ಮೇವ್ ಹಾಕಿದ್ರೆ ಅದೇ ಈಟ್ ಸಾಗಣೆ ಆಗ್ತತೆ. ಹೌದಾ? ಅದನ್ನ ನಾವು ತಂದು ಇದಕ್ಕ ಈ ಭೂತಾಯಿ ಕೊಟ್ರೆ ನಾವ್ ಎಷ್ಟು ಮಟ್ಟಿಗೆ ನಾವು ಬೆಳೆ ತೆಗಿತು ಎಂಬುದು ಅದಕ್ಕೆ ಗೊತ್ತಾಗ್ಬಿಡುತ್ತೆ. ನಾವು ಏನನ್ನ ಇದಕ್ಕೆ ಅರ್ಥ ಮಾಡಿದ್ರೆ ಅದು ನಮ್ಗೆ ಅರ್ಥ ಮಾಡುತ್ತೆ. ಇದಕ್ಕೆ ಸರಿಯಾಗಿ ನಾವು ಭೂತಾಯಿಗೆ ನಾವ್ ಏನ್ ರೀತಿ ನಾವು ಯಾವ ರೀತಿ ಅದಕ್ಕೆ ಅಚ್ಚುಕಟ್ಟಾಗಿ ನಾವು ಬದುಕು ಮಾಡ್ತೀವ ಅಷ್ಟೇ ಅಚ್ಚುಕಟ್ಟಾಗಿ ಬೆಳೆ ಬರುತ್ತೆ. ಓಕೆ, ದನ ಗೊಬ್ಬರ, ಕೊಟ್ಟೆ ಗೊಬ್ಬರ ಈ ತರ ಹಾಕಿ ಫಲವತ್ತತೆ ಮಾಡೋದ್ರಿಂದ ಭೂತಾಯಿ ಕೊಟ್ಟೆ ಕೊಡ್ತಾಳ ಎಂಬುದು ಭರವಸೆ ರೈತರಿಗೆ. ಎಲ್ಲಾರು ನಾನಲ್ಲ, ಅವ್ರಾಗ್ಲಿ ಯಾರನ್ನಾಗ್ಲಿ ಯಾವ್ದೇ ರೈತ ಆಗ್ಲಿ ಭೂತಾಯಿ ಫಲವತ್ತತೆ ಎಷ್ಟು ನಾವು ಮಾಡ್ತೀವೋ ಅಷ್ಟೇ ಭೂತಾಯಿ ಬೆಳಿತಾಳೆ ನಮಗೆ. ಓಕೆ ಅಣ್ಣ, ಎತ್ತಿನ ವ್ಯವಸಾಯದಲ್ಲಿ ಕಡದು ಅಂತಾರೆ, ಬಳದು ಅಂತಾರೆ. ಕಡದು ಅಂದ್ರೆ ಏನು, ಬಳದು ಅಂದ್ರೆ ಏನು? ಕಡದು ಅಂದ್ರೆ ಹೊಲ ಹರಿದಲ್ದಾಗ ಕುಂಟೆ ಮೇಲೆ ಕಲ್ಲಿಟ್ಕೊಂಡು ನಾವು ಹತ್ತಿಕೊಂಡು ಹೊಡೆದ್ರೆ ಹರಿತತೆ. ಬಳದು ಇವಾಗ ನಾವು ಕರೆಕ್ಟ್ ಆಗಿ ಇವಾಗ ಎಷ್ಟ್ ಬೇಕಷ್ಟು ಕಟ್ಕೊಂಡು ಹೊಡಿ. ಇವಾಗ ಹೊಡೆಯೋದು ನಮಗ್ ಗೊತ್ತಿರುತ್ತದು. ಆ ಕಡ್ದಿ ಬಿಟ್ರೆ ಬೀಜ ಎಲ್ಲ ಜಾಸ್ತಿ ಒಳಕ್ ಹೋಗ್ಬಿಡುತ್ತೆ ಬೀಜ. ನಾವ್ ಅಚ್ಚುಕಟ್ಟ ಕಟ್ಕೊಂಡ್ರಲ್ಲೆಲ್ಲ ಸೌರ್ ಹೊಡ್ಕ ಬಂದ್ಬಿಟ್ರೆ ನಾವ್ ನಮಗೆ ತೆಗುವಾಗಲ್ಲ ಅದು. ಏರು ಪೇರು ಇದ್ದೆಲ್ಲ ಹಿಂಗ ನೋಡಿ ಹಿಂಗ್ ಕ್ಲೀನ್ ಹಿಂಗ್ ಮಾಡ್ಕೊಂಡ್ ಬರುತ್ತೆ ಅದು. ಇವಾಗ ಕುಂಟೆ ಯಾವ ತರ ಹುಡ್ಕೊಂಡಿದ್ರೆ ಈ ಕುಂಟೆಯಿಂದ ಸದ್ಯಕ್ಕೆ ಏನ್ ಕೆಲ್ಸ ಬೇಕು?
ಮಣ್ಣ ಸಮ ಮಾಡ್ಕೊಂಡು ದಿಂಡ್ ಆಗ್ಬೇಕಾ? ದಿಂಡು ಹೋಗ್ಬೇಕು. ದಿಂಡ್ ಆಗ್ಬೇಕು. ದಿಂಡ್ ಏನ್ ಏರಿಯಾ ಅಂತೀವಿ ಇದ್ ದಿಂಡ್ ಆಗ್ಬೇಕು. ಇದೆಲ್ಲ ಈಗ ನೋಡಿ ಅಚ್ಚುಕಟ್ಟಾಗಿ ಈಗ ನೋಡಿ ಹಿಂಗ್ ಹೋಗ್ಬೇಕು. ಈಗ ಸುಮ್ನೆ ಹಿಂಗ್ ಜಾರಿಸ್ಕೊಂಡು ಹೋಗ್ಬೇಕು, ದಿಂಡ್ ಮಣ್ಣು ಬರ್ಬೇಕು. ಅಷ್ಟೇ ಈಗ ಮಾಡ್ತಿರೋದು. ಹೌದೌದೌದು. ಓಕೆ. ಸ್ನೇಹಿತರೆ ನೋಡಿದ್ರಿ ಅಣ್ಣವರು ಅವರ ಕೃಷಿ ಅನುಭವದಲ್ಲಿ ಏನೈತೆ, ದನ ಕೊರ ಬೀಜ ಗೊಬ್ಬರ ಹೊಲ ಯಾವ್ಯಾವ ತರ ಉಳುಮೆ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡಿದ್ದಾರೆ ಈರುಳ್ಳಿನ. ಇದ್ರ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ. ನಾನು ಅವ್ರನ್ನ ವಿಡಿಯೋ ಮಾಡ್ತೀನಿ ಅಂತ ಕೇಳಿದ್ರೆ ಅವ್ರು ಬೇಸಾಯ ಹೊಡಿತಿದ್ರು. ಆಯ್ತು ಅಂತೇಳಿ ಒಂದು 5-10 ನಿಮಿಷ ಮಾಡಪ್ಪ ಅಂತ ಹೇಳಿ ಬೇಸಾಯ ನಿಲ್ಲಿಸ್ಬಿಟ್ಟು ಅಣ್ಣವರು ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರು. ಅಣ್ಣರೇ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ರಿ. ನಮಸ್ಕಾರ ಅಣ್ಣರೇ. ಆಯ್ತು.